ಹೇ ಗಾಯ್ಸ್, ಮನಿ ಟಾಕ್ಸ್ ವಿತ್ ಯು ಎವ್ರಿ ಡೇ ಆ್ಯಂಡ್ ಎವ್ರಿ ಸೆಕೆಂಡ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಸೋಫಾ ಸೆಟ್ ಅಂಗಡಿಯಿಂದ. ಸೊ ಆಫೀಸ್ಗೆ ಸೋಫಾ ಸೆಟ್ ಇರಲಿಲ್ಲ ಅಲ್ಲ, ಅದಕ್ಕೆ ಸೋಫಾ ಸೆಟ್ ಬೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅಣ್ಣ ಒಳಗಡೆ ಹೋಗಿದ್ದಾರೆ ಜಸ್ಟ್ ಇವಾಗಲೇ ಗೈಸ್. ನೋಡಿ ಕಾರ್ ಅಂತ ಇದ್ದೀನಿ, ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಉದ್ದಾಗ ಹೋಗ್ಬಿಡ್ತಲ್ಲ, ಪಾರ್ಟ್ 1 ಪಾರ್ಟ್ 2 ಅವೆಲ್ಲ ಎವ್ರಿ ಉದ್ದ ಬಿಟ್ಟಿದ್ದೆ. ಸೊ ಚಿಕ್ಕದಾಗಿರಲಿ ಇವತ್ತು ವ್ಲಾಗು ಅಂತ ಚಿಕ್ಕದಾಗಿ ಬಿಡ್ತೀನಿ. ಲೆಟ್ಸ್ಕೋ. ಚಪ್ಪಲಿ ಬಿಡಬೇಕಾಗಿಲ್ಲ ಗೈಸ್, ಅವರು ಬಿಟ್ಟವ್ರೆ, ನಾವು ಬಿಡೋಂಗಿಲ್ಲ. ಸೊ ಲೆಟ್ಸ್ಕೋ. ಸೊ ಗೈಸ್, ಇವಾಗ ಸೋಫಾ ಸೆಟ್ಟು ಒಳಗಡೆ ಇರಲಿಲ್ಲ. ಸೊ ಅವ್ರ ಫೋಟೋಸ್ ಕಳಿಸು, ಬಜೆಟ್ ಫ್ರೆಂಡ್ಲಿ, ನಮ್ಮದ್ರಲ್ಲಿ ಬಜೆಟ್ ಫ್ರೆಂಡ್ಲಿ ಎಷ್ಟೈತೋ ಅದರಲ್ಲಿ ಫೋಟೋ ಕಳಿಸು, ಅದನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆಗಡೆ ಬಟ್ಟೆ ಸೆಲೆಕ್ಟ್ ಮಾಡಿ ಇವಾಗ ಚೇರ್ಗಳು ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಎಷ್ಟು ಚೇರ್ ಬೇಕಣ್ಣ? 3 ಅಲ್ಲ, 3 ಚೇರು ಗೈಸ್ ಇವಲ್ಲ. ಸೊ ಕೇಳಬೇಕಿನ್ನ ಒಳಗಡೆ ತೊಗೊಂಡ್ಲ ಆಂಟಿ? ಸೊ ಗೈಸ್, ಬಟ್ಟೆನಲ್ಲಿ ಇದು ಸೆಲೆಕ್ಟ್ ಮಾಡಿದ್ದೀವಿ, ಯಾಕಂದರೆ ಇದು ಮ್ಯಾಟು ಏನು ಆಫೀಸ್ ಕೂಡ ವೈಟಲ್ಲಿ ಇದೆಯಲ್ಲ. ಸೊ ವೈಟು ಅಲ್ಲ, ಬ್ಲ್ಯಾಕಿಗೆ ಬ್ಲ್ಯಾಕು ಅಲ್ಲ, ವೈಟಿಗೆ ಬ್ಲ್ಯಾಕ್ ಸೆಟ್ ಆಗ್ತೈತೆ, ಆದರೆ ಬ್ಲ್ಯಾಕು ಅಲ್ಲ, ಸ್ವಲ್ಪ ವೈಲೆಟ್ ಕಲರ್ ಐತೈತೆ. ಸೊ ಬಟ್ಟೆನೂ ಕ್ವಾಲಿಟಿ ಚೆನ್ನಾಗೈತೆ ಗೈಸ್. ಸೊ ಅದಕ್ಕೆ ಇದು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಚಪ್ಪಲಿ ಸಿಗಾಕೊಂಬರ್ಸ ಆಂಟಿ, ಅದು ಸೋಫಾ ಸೆಟ್ದು ಫೋಟೋ ಇದೆ ಗೈಸ್. ಸೋಫಾ ಸೆಟ್ಟು ಇದು 5 ಸೀಟ್ ನೋಡಿದ್ದೀವಿ. ಓಕೆ ಆಂಟಿ. ಸೊ ಗೈಸ್, ನೋಡಿದ್ರಲ್ಲ ಸೋಫಾ ಸೆಟ್ ಬ್ಲೂ ಕಲರಲ್ಲಿ. ಸೊ ಅದ್ರ ಮೇಲೆ ಇದು ಏನೋ ಸ್ಕಿನ್ ಮಾತ್ರ ಚೇಂಜ್ ಮಾಡಿಸ್ತಾ ಇರೋದು, ಸ್ಕಿನ್ ಟೋನು, ಯಾಕಂದರೆ ಬ್ಲೂ ಕಲರ್ ಆಫೀಸ್ಗೆ ಸೆಟ್ ಆಗಲ್ಲ ಗೈಸ್, ಅದಕ್ಕೆ. ಸೊ ಗೈಸ್, ಫೈನಲಿ ಸೆಲೆಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಹಾಂ, ಪೆಟ್ರೋಲ್ ಬ್ರೋ 110 ರೂಪಾಯಿಗೆ ಹಾಕ್ತಿರಲ್ಲ ಅವಾಗ ಗೈಸ್. ನಾವು ಸೋಫಾ ಸೆಟ್ ಅಂಗಡಿ ಹುಡ್ಕೊಂಡಿದ್ದು ಯಾವುದೋ ರೋಡಿಗೆ ಬಂದುಬಿಟ್ಟಿದ್ದೀರಿ. ಇಲ್ಲಿ ನೋಡಿದ್ರೆ ವಿಲ್ಲಾಗ್ಲಿ ಕಟ್ತವ್ರೆ, ಈ ಕಡೆ ಅಪಾರ್ಟ್ಮೆಂಟ್ ಐತೆ. ಈಗ ಒಂದು ಅಂಗಡಿನೂ ಕಾಣಿಸ್ತಾ ಇಲ್ಲ ಗೈಸ್. ನೋಡ್ರಿ, ಡೆಡ್ ಎಂಡೂ ಬಂದ್ಬಿಡ್ತು ಅನ್ಕೊಂತೀನಿ. ಇಲ್ಲ ಬ್ರೋ, ಇಲ್ಲೆಲ್ಲ ಬರೀ ಮನೆಗಳವೆ. ಆ ನಾಯಿನ್ ಕೇಳ್ಬೇಕಿವ. ಸೋಫಾ ಸೆಟ್ ಅಂಗಡಿ ಗೊತ್ತಾ ನಿಮಗೆ? ಸೋಫಾ ಸೆಟ್ ಅಂಗಡಿ ಹೇಳ್ರಿ. ಒಡ್ನಾಗ ಅದು ಹಂಗೆ ಅಂತ ಇರ್ತದೆ, ಹೋಗಮ್ಮ ಕತ್ತಿ ಕಾಮಿಸ್ಕೊಂಡು ಅಂತ. ಸೊ ಗೈಸ್, ಇವಾಗ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದೀರಿ ಬರೀ. ತಿರ್ಗಾ ರಂಗ್ ರೋಡಾಗಿ ಎತ್ಕೊಂಡು ಗೊತ್ತಿದ್ದು ಎತ್ಕೊಂತ ಇದ್ದೀರಿ. ಸೊ ಗೈಸ್, ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀರಿ, ಯಾವ್ಯಾವ ಮನೆಗಳು. ಇಲ್ಲಂತೂ ಬರೀ ಮನೆ ಕಟ್ತಾ ಇರೋ ಅಪಾರ್ಟ್ಮೆಂಟು, ಅದ್ ಕಡೆ ಕಟ್ತಾ ಇರೋ ವಿಲ್ಲಾಗಳು, ಈ ಕಡೆ ಒಂದು ಈವೆಂಟ್ ನಮಗೂ ಇಲ್ಲ. ಎಲ್ಲಿ ನೋಡಿದ್ರು ಮನೆಗಳು ಕಟ್ತಾ ಇರ್ತಾರೆ ಗೈಸ್, ಆದರೆ ಫೋಟೋಗ್ರಾಫಿಯವ್ರು ಮಾತ್ರ ಖಾಲಿ ಕೂತ್ಕೊಂಡಿರ್ತಾರೆ. ಹೆಂಗೆ ಅದು? ನಾವು ಖಾಲಿ ಕೂತ್ಕೊಂಡಿದ್ದೀರಿ. ಸೊ ಲೆಟ್ಸ್ ಗೋ ಗೈಸ್. ಕಟ್ತಾ ಇರೋ ಮನೆಗಳು ಕಾಣಿಸ್ತಾ ಇದ್ದಾವೆ, ನೋಡ್ಕೊಂಡು ಹೋಗೋಣ. ಇಂಡಿಯಾ ನೋಡ್ರಿ ಗೈಸ್, ಇಂಡಿಯಾ ಯಾಕೆ ಡೆವಲಪ್ ಆಗ್ತಾ ಇಲ್ಲ ಅಂತಂದರೆ ಸೊ ಇದೇ ಕಾರಣ. ಎಲ್ಲರೂ ಜಾಸ್ತಿ ಇದು ಮಾಡ್ತಾರಲ್ಲ ಗೈಸ್, ಅಂದರೆ ಗಲೀಜು ಜಾಸ್ತಿ ಮಾಡ್ತಾರಲ್ಲ. ಸೊ ಒಂದು ಹೇಳೋದೇನಂದರೆ ಆದಷ್ಟು ನಾವು ಡಸ್ಟ್ಬಿನ್ಸೇ ಯೂಸ್ ಮಾಡಿರಿ ಗೈಸ್. ಡಸ್ಟ್ಬಿನ್ಸು, ಮತ್ತು ನೀವು KB ಅವರೆಲ್ಲ ಬರ್ತಾ ಇರ್ತಾರಲ್ಲ ಮನೆಗಳ ಹತ್ರ ಹಾಕ್ಸ್ಕೊಳೋರು, ಕಸ ಹಾಕ್ಸ್ಕೊಳೋರು. ಸೊ ಅವ್ರಿಗೆ ಆದಷ್ಟು ಹಾಕ್ರಿ ಅಂತ ಹೇಳ್ತೀನಿ. ಸೊಸೈಟಿನ ಗಲೀಜು ಮಾಡೋಕ್ಕೆ ಹೋಗ್ಬೇಡ್ರಿ ಗೈಸ್ ಅಷ್ಟೇ. ನೋಡಿ ಎಷ್ಟು ಗಲೀಜು ಅಲ್ಲಿಂದ ಆ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ. ಸೊ ಇಲ್ಲಿ ಮನೆ ಇದೆ, ಅವ್ರು ಅಲ್ಲಿವರೆಗೂ ಹಾಕಿರ್ತಾರೆ. ಸೊ ಅವಾಗ ಇವರು ಕ್ಲೀನ್ ಮಾಡ್ಕೊತಾರೆ. ಏನಂತಂದರೆ ಒಂದೇ ಕಡೆ ಹಾಕಿದ್ರೇನು. ಸೊ ನೋಡಿ ಗೈಸ್, ಮೋರಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ನೋಡಿ ಅಲ್ಲೆಲ್ಲ ಅಂದರೆ ಗೊಬ್ಬು ಸ್ಮೆಲ್ ಬರ್ತಾಯಿದೆ ಗೈಸ್. ಮೋರಿ ಬ್ಲಾಕ್ ಆದಾಗ ಎಲ್ಲ ನೀರು ಒಂದೇ ಕಡೆ ಕುಡ್ಕೊಂಬಿಡುತ್ತಲ್ಲ. ಸೊ ಇವ್ವಿ
ಗೊಬ್ಬು ಸ್ಮೆಲ್ ಬಂದುಬಿಡುತ್ತೆ ಒಂದೊಂದು ಸತಿ. ನಾವು ಈ ರೋಡಾಗೆ ಬರೋದು ಬೇಡಪ್ಪ ಅನಿಸ್ಬಿಡ್ತೈತೆ. ಸೊ ನಾವು ಹಳ್ಳಿನಲ್ಲಿ ಹುಟ್ಟಿರೋರಲ್ಲ, ಇವೆಲ್ಲ ಅನುಭವ ಆಗೈತೆ. ಸೊ ನಾವು ಆರಾಮಾಗಿ ಎಲ್ಲ ಕಡೆ ಓಡಾಡ್ತೀವಿ. ಅಂದರೆ ನಮಗೂ ಏನಂತಂದರೆ ನಾವೂ ಇವಾಗ ಇಷ್ಟು ಮಾತ್ರ ಇದ್ದೀನಿ. ಸೊ ನನಗೂ ಇವಾಗ ಅನಿಸುತ್ತೆ ಸೊ ಈ ರೂಟಲ್ಲಿ ಬರೋದು ಬೇಡ ಅಂತ. ಆದ್ರೂ ಅನುಭವ ಮಾಡ್ಕೊಂಬಂದಿದ್ದೀರಿ ಗೈಸ್ ಎಲ್ಲ. ನಾವು ಎಲ್ಲ ಕಸನ ಕ್ಲೀನ್ ಮಾಡಿ ಎಲ್ಲ ಹಸುಗಳ ಹತ್ರ ಎಲ್ಲ ನಾವು ಮಾಡ್ಕೊಂಬಂದಿದ್ದೀರಿ. ಸೊ ಜಸ್ಟ್ ಡೋಂಟ್ ಅವಾಯ್ಡ್ ಸೊಸೈಟಿ ಗೈಸ್ ಲೈಕ್ ದಿಸ್. ಮೇಕ್ ಇಟ್ ಕ್ಲೀನ್, ಕೀಪ್ ಇಟ್ ಕ್ಲೀನ್. ಸೊ ಚೆನ್ನಾಗಿರ್ಬೇಕಲ್ಲ, ಇಂಡಿಯಾ ಬೆಳಿಬೇಕು ಫಸ್ಟು. ಯಾ ಲೆಟ್ಸ್ ಗೋ ಗೈಸ್. ಎಷ್ಟು ಗಲೀಜಾಗಿಬಿಟ್ಟೈತೆ ಗೈಸ್ ನೋಡಿ. ಅಲ್ಲಿ ರೋಡ್ ಒಳಗಡೆ ಎಲ್ಲ ಬಂದ್ಬಿಟ್ಟೈತೆ ಕಸ. ಸೊ ಇನ್ನೊಂದೇನಪ್ಪ ಅಂತಂದರೆ ಗೌರ್ಮೆಂಟ್ ಅವ್ರು ಕ್ಲೀನ್ ಮಾಡೋಕ್ಕಂತಲೇ ಕರೆಸಿರ್ತಾರೆ ಗೈಸ್. ಅವರು ಇವತ್ತು ಕಳಿಸಿದ್ರೆ ಒಂದು ವರ್ಷ ಬಿಟ್ಕೊಂಬರ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಆಮೇಲೆ ರೋಡಿಗೆ ಹಾಕ್ಬೇಕಾದ್ರೆ ಆ್ಯಕ್ಚುಲಿ ನೋಡಿರ್ತೀರ ಈ ರೋಡು. ನಾನು ಬರಬೇಕಾದ್ರೆ ಎಷ್ಟು ಧೂಳಿರುತ್ತೆ ಏನಂತ ರೋಡ್ ನೋಡಿರ್ತೀರ. ಆ ರೂಟು ಅಷ್ಟೇ. ನಾನು 10th ಎಕ್ಸಾಮ್ ಬರ್ದು ಅವಾಗಿಂದನೂ ಅಷ್ಟೇ ಗೈಸ್, ಬರೀ ಧೂಳು ಈ ರೋಡು. ಅಗಲ ಮಾಡಿಲ್ಲ, ರೋಡ್ ಹಾಕಿಲ್ಲ, ಅಗೀತಾ ಇರ್ತಾರೆ. ಆದರೆ ರೋಡ್ ಮಾತ್ರ ಹಾಕಲ್ಲ ಕರೆಕ್ಟಾಗಿ. ಎಲೆಕ್ಷನ್ಸ್ ಅದು ಇದು ಬಂದಾಗ ಮಾತ್ರ ಹಾಕ್ತಾರೆ, ಯಾಕಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಗೈಸ್. ಸೊ ಕೀಪ್ ಯುವರ್ ಸೊಸೈಟಿ ಕ್ಲೀನ್. ಸೊ ಗೈಸ್ ಅಲ್ಲೆಲ್ಲ ನೋಡ್ಕೊಂಬಂದಿದ್ದೀವಿ ಗೈಸ್ ಡೈರೆಕ್ಟು ಇಲ್ಲಿಗೆ. ಯಾಕಂದರೆ ಹೆವಿ ಬಿಸಿಲಿತ್ತು ಮತ್ತು ಧೂಳು ಬೇರೆ, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಸೊ ಫಸ್ಟ್ ಹೋಗಿದ್ರಲ್ಲ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಸೊ ಲೆಟ್ಸ್ ಗೋ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ನೋಡ್ತೀನಿ ಗೈಸ್, ಏನಾದರೂ ಚೆನ್ನಾಗಿರೋದಾದರೆ ಅಲ್ಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೋ. ಆಮೇಲೆ ಸಿಗೋಣ ಗೈಸ್. ನೋಡ್ರಿ ಇವನು ಕೀ ಕಾರ್ಡ್ ಹಾಕ್ಬಿಟ್ಟು ನನಗೆಲ್ಲ ಟಾರ್ಚರ್ ಕೊಡ್ದವನೆ ಬಾ ಜೊತೆಲಿ ಅಂತ. ನೋಡ್ರಿ ಇವನೇನು ಮಾಡೋಣ ಹೇಳ್ರಿ. ಫೋನ್ ಮಾತ್ರ ನೀಟಾಗಿ ಇಟ್ಕೊತಾನೆ, ಹುಡುಗಿರ್ನೆಲ್ಲ ಜೋಪಾನ ಮಾಡ್ಕೊತಾನೆ ಇವನು. ಗಾಯ್ಸ್ ಕೀ ಕಾರ್ಡ್ ಹಾಕ್ಬಿಟ್ಟು ಊರೆಲ್ಲ ಸುತ್ತವನೆ, ಅದನ್ನು ನನ್ನ ಸುತ್ತಾವನೆ ಗಾಯ್ಸ್. ಓನರ್ ಬೇರೆ ಬೈತಾವ್ರೆ ನನಗೆ. ಅದು ಬೆಳಗ್ಗೆ ಬಂದೆ ಗೈಸ್. ನಾನು ಬಂದಿದ್ದಾದ್ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದೆ ಅಲ್ಲಿ ಬೀಗ ಇಕ್ಬಿಟ್ಟು ಆಫೀಸಲ್ಲಿ. ಆಮೇಲೆ ಅದು ಎತ್ತೋಯ್ತು, ಏನೋ ಕಾಣಿಸ್ತಾನೆ ಇಲ್ಲ ಇವಾಗ. ಅದಕ್ಕೆ ಇವಾಗ ಅವ್ರ ಮನೆ ಹತ್ರ ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ. 2ನೇ ಸತಿ ಹೋಗ್ತಾ ಇರೋದು ನೋಡೋದಕ್ಕೆ. ಕರೆಕ್ಟಾಗಿ ಇಟ್ಕೊಂಡಿದ್ಯಾ? ಕರೆಕ್ಟಾಗಿ ಐತೆ ಗೈಸ್. ನೋಡೋಣ ಏನಾಗ್ತೈತೆ, ಸಿಗ್ತೈತೆ ಸಿಕ್ಕಲ್ಲ ಗೊತ್ತಿಲ್ಲ. ಆಯ್ಡ್ ಮಾತ್ರ ಬಿಡ್ತಾ ಇಲ್ಲ. ಹುಡುಕು ಅಂತ ಆಯ್ತು. ಕಳ್ಳಿಕ್ಕಿರೋದು ಇವ್ನು ಗಾಯ್ಸ್, ಬಂದಿರೋದು ಇವನ ಮೇಲೆ, ನನ್ನ ಮೇಲೆ. ಏನು ಮಾಡೋಣ? ಏನು ಕಳ್ದಾಕಿಲ್ಲ ಅಲ್ಲೇ ಅಲ್ಲಿ ಇಕ್ಕಿದೆ ನಾನು. ಅದು ಎತ್ತೊಳ್ಬೇಕು ಗೊತ್ತಾಯ್ತು. ಸೊ ಯಾರೋ ದೇವ್ರ ಕಾಲು ಕೊಟ್ಬಿಟ್ಟು ಅವ್ನು ಗೈಸ್. ಅದಕ್ಕ ಏನು ಮಾಡೋದು ಹೇಳ್ರಿ. ಇದೇನೋ ಬ್ರೇಕ್ ಇದ್ರಾಗ ಬೇರೆ ಬ್ರೇಕ್ ಇಲ್ಲ. 10 ಕಿಲೋಮೀಟರ್ದಾಗ ಹಬ್ಸಿದ್ರೆ ಇಲ್ಲೇ ಹಿಡಿಬೇಕು ನಾವು. ಮನೆಗೆ ಬಂದ್ವಿ. ಸೊ ಗೈಸ್ ಫೈನಲಿ ಬಂದಿದ್ದೀವಿ ಮನೆಗ. ಕೀ ಹುಡ್ಕಕ್ ತಿರ್ಗಾ ಬಂದ್ವಿ, ಸಿಕ್ಕೇ ಇಲ್ಲ ಇನ್ನ. ಕರೆಕ್ಟಾಗಿ ಇಲ್ಲಿ ಊಟ ತಿನ್ನೋ ಕರೆಕ್ಟಾಗಿ. ಇವಾಗ ನಿನ್ನ ಮಲ್ಕಣಕ್ಕೆ ಕರ್ಕೊಂಬಂದ, ಹುಡ್ಕಕ್ಕೆ ಕರ್ಕೊಂಬಂದ ಗೈಸ್. ಇಲ್ಲಿಗೆಲ್ಲ ಶಿವನ್ ಭಕ್ತಿ ಮೇಲೆ ಸಿಕ್ಬಿಟ್ರೆ ಸಾಕು ಇವಾಗ. ನೋಡು ನಾನು ಶರ್ಟ್ ಚೇಂಜ್ ಮಾಡ್ಕೊಂಬಿಡ್ಲಾ? ಅವತ್ತು ತಂದಿಕ್ಕಿ ಶರ್ಟ್ ಹಾಕೊಂಡೇ ಇಲ್ಲ. ಸೈಕಾತೈತೆ. ನನ್ನ ಹತ್ರ ಇದ್ದಿದ್ರೆ ನನ್ನ ಹತ್ರನೇ ಇರೋದಲ್ಲ. ಇಲ್ಲಿ ತಿರ್ಗಾ ಇಲ್ಲಿಗೆ ಹಾಕ್ತೀಯ, ತಿರ್ಗಾ ಇಲ್ಲಿ ಹಾಕ್ತೀಯ. ರುಕ್ಬೆ ಅವಲೆ ಗಂಟೆ ಸೌಂಡ್ ಬಿಡ್ತೈತಿ. ಇಲ್ಲೋಲೆ ಗೈಸ್, ಇಲ್ಲೊಂದೈತೆ ಗಂಟೆ, ಇದ್ರದೊಂದು ಬದೆ. ಸಿಕ್ತು ಅನ್ಕೊಬೇಕಿದ್ದ ಅಳ್ಳಾಡ್ದಾಗೆಲ್ಲ. ಇರಿ ತೆಗಿಯಲ್ಲ, ಎಲ್ಲೈತೆ ಇನ್ನೊಂದು ನೋಡೋ, 2 ಇರೋದು. ಏನ್ ನಾನು ಇಕ್ಕೊಂಡು ಇಷ್ಟು ದೂರ ಕರ್ಕೊಂಬರಕ್ ನಂಗೇನಿದೇನಾ? ಎಲ್ಲಿದ್ದ
ಇದು ಅದ್ರ ಕೆಳಗಡೆ ಯಾರಿರ್ತಾರೆ ಇದು ಹೇಳಕ್ಕಾಗಲ್ಲೋ ಗೈಸ್. ಸಿಗ್ತಾನೆ ಎಲ್ಲ ಫುಲ್ ಶೈಕಾಗಿ ಹೋಗ್ಬಿಟ್ಟಿದ್ದೀನಿ. అంటే ಅಡುಗೆ ಮನೆ ಇರ್ಲಿಲ್ಲ. ಇಲ್ಲಪ್ಪ ಇದ್ರೆ ಕಾಣಿಸ್ತೀವಿ. ಅಡುಗೆ ಮನೆಗೆ ಏನ್ ಕರ್ತೀರಾ? ಬೆಳಿಗ್ಗೆ ಎತ್ತೆ ಅಲ್ಲಿ ಇಕ್ಕದ್ನ ಇಲ್ಲಿ ಇಕ್ಕದ್ನ ಎಲ್ಲ ಅಂತಾನೆ ಗೊತ್ತಿಲ್ಲ. ಇಲ್ಲ ಆಫೀಸ್ ಬೇಗ ತಗೊಳಕೊಂಡ್ಬಿಡ್ತೀನಿ. ಗಾಡಿ ಬೇಗ ಮುಟ್ಟಲ್ಲ. ಆದ್ರೆ ಇವತ್ತೇ ಎಲ್ಲ ಇಕ್ಕದ್ನ ಅಂತ ಗೊತ್ತಾಗ್ತಿಲ್ಲ. ಹುಡ್ಕೋ ಅಂತ ಕರ್ಕೊಂಬಂದ್ರೆ ಹುಡುಗಿ ಜೊತೆ ಮೆಸೇಜ್ ಮಾಡ್ತಾವಂಗೆ ಏನ್ ಮಾಡ್ಬೇಕಿಂತವ್ರ ಕಮೆಂಟ್ ಹಾಕ್ರಿ ಒಂದು. ಇವಾಗ ನಂಗೇನ್ ಗೊತ್ತಾ ಖುಷಿ ಆಗ್ತಾ ಇರೋದು ಬೆಲ್ಲಿ ವ್ಲಾಗ್ ನೋಡು ಏನಂತಂದ್ರೆ ಇವಾಗ ಬೀಗ ಕಳ್ದೋಗೈತೆ ಆದ್ರೂ ನಾನು ವ್ಲಾಗ್ ಮಾಡ್ತಾ ಇದೀನಲ್ಲ ನಕ್ಕೊಂಡು. ಅದೇ ಕ್ರೇಜಿ ಅಲ್ಲ ಅದು ಲೇಜಿನೆಸ್. If you are becoming so crazy, it not means crazy. It is so lazy, guys. You're very, very lazy. Perfume ಹೊಡಿತ್ಯಾ? ರೂಮ್ ಸ್ಪ್ರೇ ಅದು. ಇಲ್ಲ ಕಣ. ಓಂ ನಮ ಶಿವಾಯ. ಬೀಗ ಸಿಕ್ಬಿಡಪ್ಪ ಗೈಸ್. ನಂಗಂತೂ ಫುಲ್ ಸೈಕ್ ಆಗ್ತಾ ಇದ್ದೀನಿ ಗೈಸ್. ಯಾಕೆ ಹಿಂಗಾಯ್ತು ಇವತ್ತು ಅನ್ಸ್ಬಿಟ್ಟಿದೆ. ಆದ್ರೂ ನಗೀತಾ ಇದ್ದೀನಲ್ಲ. ಏನು ಹೇಳ್ಬೇಕು ಹೇಳ್ರಿ. ಈಚೆಗೆ ಬಂದು ಬೀಗ ಏನು ಹುಡುಕ್ಲಿ ನಾನು ತಲೆನೇ ಓಡ್ತಾ ಇಲ್ಲ ನಂಗೆ. ಮತ್ತೆ ಒಳಗೋಗ್ತಾ ಇದ್ದೀನಿ. ಈಚೆಗೆ ಹೆಂಗೆ ಹೋದೆ ನಾನು? ಫಸ್ಟ್ ಆಫ್ ಆಲ್ ಈಚೆಗೆ ಹೋಗಿದ್ದೀನಿ ಹುಡ್ಕಕ್ಕ ರೋಡ್ಕ. ಎಲ್ಲ ಅಂತ ಹುಡುಕ್ಲಿ ಎಲ್ಲ ಹುಡುಕ್ಬಿಟ್ಟಿದ್ದೀನಿ. ಇಲ್ಲಿ ಬೆಡ್ಡು ಗಿಡ್ಡು ಇಲ್ಲ ಅಲ್ಲೇ ಮನೆಯಲ್ಲೇ ತೊಳ್ಕೊಂಬ. ಸಿಕ್ಕಿದ್ರೆ ಆಂಟಿ ಆದ್ರೂ ತಗೊಂಬಂದು ತಗೊಳಕಿರೋರು. ಅದ್ರಾಗ ಬೇರೆ ಒಂದೇ ಬೀಗ ಇರೋದು. ಪಿಟ್ಟೊಳಗಡೆ ಹೋಗ್ಬಿಟ್ಟಿದ್ರೆ ಏನ್ ಮಾಡೋದು? ವಾಶ್ರೂಮ್ ಇಲ್ಲ ಅಲ್ಲೇ ನಾನು ಹೋಗೇ ಇಲ್ಲ. ಕೀ ಬೇಡ. ಹಿಂಗೆ ನಡಿ ಹಿಂಗೆ ನಡಿಯೋಲಿ. ನಡಿಯೋ ಮುಖ ತಿಕ್ಕ ಮುಚ್ಕೊಂಡು ಬೀಗ ಕಳ್ದೋಗೈತೆ ಗೈಸ್. ಬೇಕಾ ನಮ್ಗೆ ಇವೆಲ್ಲ ಡೈಲಾಗುಗಳು? ಒಂದೊಂದಲ್ಲ ನಮ್ದು. ಇವ್ನು ಮಾಡಿರೋ ತಪ್ಪಿಗೆ ನಾನು ಅನ್ಭೋಗಿಸ್ತಾ ಇದ್ದೀನಿ ನೋಡ್ರಿ. ಅದು ನನಗೆ ಬೇಕಾಗಿರೋದು. ಹಿಂಗೆಲ್ಲೋ ಇಲ್ಲೋ ಈ ಅಂಗಡಿಗೆ ಬಂದಿದ್ನಪ್ಪ ನಾನು. ಅಂಗಡಿ ತೊಗೊಳಪ್ಪ ಗೈಸ್. ಈ ಅಂಗಡಿಗೆ ಬಂದಿದ್ದೆ ಏನೋ ತಗೊಬೇಕು ಅಂತ. ಬೆಳಗ್ಗೆ ಇಲ್ಲೈತೇನೋ ಗೊತ್ತಿಲ್ಲ. ಇಲ್ಲಲ್ಲೋ ನಡ್ಕೊಂಡು ಬೀಗ ಎತ್ಕೊಂಡ್ ಬಂದಿಲ್ಲ ನಾನು. ನನ್ನ ಪ್ರಕಾರ ಫುಲ್ ಸೈಕಾಗೋಗ್ಬಿಟ್ಟಿದ್ದೀನಿ. ಅಂಗಡಿ ಅಂಟಿದ್ ನಂಬರು ಇಲ್ಲ, ಅದು ಬೇರೆ ಅವ್ರದ್ದು. ಅಯ್ಯೋ ಏನು ಮಾಡೋದು ಗೈಸ್? ಸೈಕಾತಾ ಇದೀನಿ. ಹಿಂಗೆ ಬರ್ಬೋದು ಎಲ್ಲರೂ ಅಂಗಡಿ ಹತ್ರ ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ಸೊ ಗೈಸ್ ನಮ್ಗೇನು ಗೊತ್ತಾ ಪ್ರಾಬ್ಲಮ್ಮು? ಹೊಟ್ಟೆ ಹಸಿ ಇನ್ನೂ ತಿಂದಿಲ್ಲ. ತಲೆ ಸುತ್ತ ಬಿದ್ದೋಗೋ ರೇಂಜಲ್ಲಿ ಇದ್ದೀರಿ ಆಯಿತಾ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಗಾಡಿ ಕೀ ಸಿಗ್ತಿಲ್ಲ. ಇವಾಗ ತಿನ್ನಬೇಕು ಫಸ್ಟು, ಆಮೇಲೆ ಗಾಡಿ ಹುಡುಕ್ಬೇಕು. ಇಲ್ಲ ಗಾಡಿ ಕೀ ಹುಡುಕ್ಬೇಕು ಅಂತಂದ್ರೆ ತಿನ್ನೋಕ್ಕಾಗಲ್ಲ, ಬಿದ್ದೋಗ್ಬಿಡ್ತೀರಲ್ಲೇ. ಅದಕ್ಕೆ ತಿರ್ಗಾ ಹೋಗ್ತೀನಿ ಬೇಗ ಮಾಡ್ರಿ ಅಂತ. ಆಯ್ತಾ ಆಂಟಿ? ತಲೆಗೆ ತಿರುಗಿ ಬಿದ್ದೋಗ ರೇಂಜ್ ಆಗಿದ್ದೀರಿ. ಇಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯೋಣ. ಏನೋ ನಿನ್ನ ನಿನ್ನ ಹೆಸರು? ಹಾಂ ರೋಹನ್. ಹಾಂ ರೋಹನ್ನ ಎಸ್. ಏನಿತ್ತಿದು? ಗಾಯ. ಏನಾಯ್ತು? ಹೆಂಗಾಯ್ತು? ಬೆಡ್ ಹತ್ರ ಬಿದ್ದೋದೆ. ಹೌದಾ? ಹುಷಾರಾಗಿರ್ಬೇಕು ತಾನೆ ಗೈಸ್.
ನಂಗೆ ಒಂದ್ಸತಿ ಇಲ್ಲಾಗೈತೆ ನೋಡ್ರಿ ಗೈಸ್, ಇದು ಕುರ್ಪೈತೆ ತಾನೆ ಇಲ್ಲೇ. ಇದು ಹೆಂಗ್ ಗೊತ್ತಾಗಿದ್ದು, ನಮ್ಮ ಮನೇಲಿ ಒಂದು ನಾಯಿ ಇತ್ತು. ಪಕ್ಕದ ಮನೆಯವ್ರಕ ನಮ್ಮ ಮನೆಯವ್ರಕ ಜಗಳ. ಅವಾಗ ನಾಯಿನ ಬಿಟ್ಬಿಟ್ಟು ಬಂದ್ರಪ್ಪ ಎಲ್ಲಿ ಕೇರ್ ಫ್ರಮ್ ನಾಯಿಂದ ನಾಯಿನ ಕೇರ್ ಫ್ರಮ್ ಆಗಿ ಬಿಟ್ಬಿಟ್ಟು ಬಂದ್ರಿ. ಅದೇನಾಯ್ತು, ವಾಪಸ್ ಹೋಗ್ಬಿಟ್ಟೆ ತಿರ್ಗಾ ಮನೆಕ ಸ್ಮೆಲ್ ಹಿಡ್ಕೊಂಡು. ಗೈಸ್ ಲಿಟ್ರಲಿ ಕೇರ್ ಫ್ರಮ್ ಇಂದ ನಮ್ಮೂರ್ವರೆಗೂ ಬಂದೈತೆ ಗೈಸ್. ಅದು ಬೇರೆ ನಾಯಿಗಳಲ್ಲಿ ಕಚ್ಚಿಸ್ಕೊಂಡು ಮಲ್ಕೊಂಡು ಒದ್ಲಾಡಿ ಡೇ ಅಂಡ್ ನೈಟ್ 4 ದಿವ್ಸದಾಗ ಬಂದ್ಬಿಡ್ತು ಮನೆಗೆ. ಹುಷಾರಾಗಿರಪ್ಪಿ ಆಯ್ತಾ. ನೀ ಅವನಲ್ಲಿ ಗೈಸ್ ಬಾಬಾ ಅವನಲ್ಲಿ ಹೋಗ್ಬಿಟ್ಟ. ನಾನು ಅವ್ರ ತಮ್ಮಂಗೆ ಕೇಳ್ತಾ ಇದ್ದೀನಿ, ನಿಮ್ಮ ಅಣ್ಣ ಬಿದೋಗ್ಬಿಟ್ಟು ಅಂತಾನೆ ಇಲ್ಲಿ ಗಾಯ. ಅದಕ್ಕೆ ಹುಷಾರಾಗಿರೋ ಅಂದೆ. ಜಿಮ್ ಮಾಡ್ತಾನೆ ನೀನು ಎತ್ತು. ಇದೇನು ಕೋಲು? ಅದೇನು ಕೆತ್ಕೊಂಡಪ್ಪ ಕೋಲು, ಗ್ಯಾಪ್ನ ಇಲ್ಲ. ನೋಡ್ರಿ ಗಾಯ್ಸ್ ಎಸ್ತಾವನೆ ಇರೋ ಬರ್ತೀನಿ ನಾನು. ನೋಡ್ರಿ ಗಾಯ್ಸ್, ನೋಡ್ರಿ ಹೆಂಗೆ ಎಸ್ತಾನೆ ನೋಡ್ರಿ ಮಗ. ಗೈಸ್ ಇವಾಗ ನಂಗೆ ಏನ್ ಗೊತ್ತಾ ಖುಷಿ ಆಗ್ತಾ ಇರೋದು, ಬಿಗ ಕಳ್ದೋಗೈತೆ ಆದ್ರೆ ಹೆಣ್ಣು ಪಬ್ಜಿ ಆಡೋಣ ಬಂದ್ ನಾವು ನಕ್ಕೊಂಡು ಓಡಾಡ್ತಾ ಇದೀವಿ. ನೋ ಟೆನ್ಷನ್ ಆದ್ರೂ ಒಂದ್ ಕಡೆ ಟೆನ್ಷನ್, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಲೈಟ್ ಎಲ್ಲ ಹೊಡಿಸ್ತೀನಿ ಬಾ. ಅದೇ ಗಾಡಿ ಎತ್ಕೊಂಡು ಹೋಗ್ತೀನಿ ಊರಿಗೆ. ನಾನು ಏನ್ ಅನ್ಕೊಂಡೆ ಗೊತ್ತಾ, ಹುಡುಕ ಯಾವಾಗ ಹೋಗು. ಅಲ್ಲ ಬ್ರೋ, ನಾನೇನ್ ಅನ್ಕೊಂಡೆ ಗೊತ್ತಾ, ಪ್ಲಗ್ ತೆಗೆದ್ಬಿಟ್ಟು ಓಡಿಸ್ಕೊಳ್ಳೋಣ ಅಂದ್ರೆ ಹ್ಯಾಂಡ್ ಲಾಕ್ ಹಾಕ್ಬಿಟ್ಟಿದ್ದೀನಿ. ಏನ್ ಮಾಡೋದು, ಹ್ಯಾಂಡ್ ಲಾಕ್ ಹಾಕ್ಬಿಟ್ಟಿದ್ದೀನಿ ಗೈಸ್. ಅದೊಂದು ಟೆನ್ಷನ್. ನೋಡೋಣ ಯಾವ್ದಾನ ಬೇರೆ ಬೀಗಗಳೆಲ್ಲ ಹಾಕಿ ಟ್ರೈ ಮಾಡೋಣ. ಅದು ಬೀಗ ಚೆನ್ನಾಗಿತ್ತು ಗೈಸ್, ಕೃಷಿಂದು ಕಿಟಕಿ ಬೆಂಚ್ ಎಲ್ಲ ಹಾಕಿದ್ನ ಅದನ್ನ. ಹೌದಾ? ಓಕೆ ಗೈಸ್, ಪಬ್ಜಿ ಆಡ್ಬಿಟ್ಟು ಆಮೇಲೆ ಸಿಗೋಣ. ಸೊ ಗಾಯ್ಸ್ ಇನ್ನ ನಾವು ಪಬ್ಜಿ ಆಡ್ಕೊಂಡೆ ಕುತ್ಕೊಂಬಿಟ್ರಿ. ಏನೋ ಇದೇ ಸಿಕ್ಕಿಲ್ಲ, ಏನಪ್ಪ ಅಂದ್ರೆ ಬಿಗನೇ ಸಿಕ್ಕಿಲ್ಲ. ಇವಾಗ ದೊಡ್ಡ ಗುರುಗಳು ಏನೋ ಮೆಡಿಟೇಟ್ ಮಾಡು ನೆನ್ಸ್ಕ ಹಿಂದಿಂದೆಲ್ಲ ಅಂತ ಹೇಳೋರೆ. ಸೊ ಇವಾಗ ಟ್ರೈ ಮಾಡೋಣ ಗೈಸ್ ಹೆಂಗಿರ್ತಿದೆ ಅಂತ. ಯಾರು ಬ್ರೋ ಅದು? ಅಲ್ಲೊಂದು ಸಮಸ್ಯೆ ಇದೆ, ಇವತ್ತು ಪೂಜೆ ಮಾಡಿಲ್ಲ ಅದಕ್ಕೆ. ಗೈಸ್ ಇವತ್ತು ಪೂಜೆ ಮಾಡಿಲ್ಲ ಅದಕ್ಕೆ ಬಾಗಿಲೆಲ್ಲ ಓಡಾಡ್ತವೆ, ಅವಾಗಿಂದ ಬಾಗಿಲು ತಟ್ತವೆ, ಏನೋ ಒಂಥರ ಸೌಂಡ್ ಅಜೀಬಾಗಿ ಬರ್ತೈತೆ ಗೈಸ್. ಸೊ ಗೈಸ್ ಮೆಡಿಟೇಟ್ ಮಾಡ್ತೀನಿ. ಸೊ ಬ್ಲಾಗ್ ಜಾಸ್ತಿ ಆಗೈತೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಾಟಾ ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಎಲ್ಲರೂ ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಬೈ ಬೈ ಗೈಸ್.